ರೆಡಿ ಮಾಡಿದಾರಂತಲ್ಲ ಸರ್, ಈ ಮುಂಗಾರು ಒಳಗಡೆ ಎಲ್ಲ ರೆಡಿ ಮಾಡ್ತೀವಿ ಅಂತ ಹೇಳಿ ತುಂಗಭದ್ರಾ 33 ಕ್ರಸ್ಟ್ ಗೇಟ್ಗಳು ಮಾಡಿದಾಗ್ಲೇ ಅದು ಆಗಿದೆ ಅಂತ ಹೇಳುದು. ಇಬ್ಬರಿಗೆ ಬ್ಯಾರೇಜ್ ಮಣ್ಣು ಹೊಡಿತು. ಈ ಹೂಳು ಎತ್ತುವುದು ಒಂದು ಭಾಗ, ಈ ಹೂಳು ಎತ್ತಲಾಗದಿರುವುದಕ್ಕೋ ಏನೋ ಗೊತ್ತಿಲ್ಲ, ಅದಕ್ಕೆ ಸಮಾನಾಂತರವಾಗಿರ್ತಕ್ಕಂಥ ಒಂದಷ್ಟು ಅಣೆಕಟ್ಟು ಕಟ್ಬಿಟ್ಟು ನಾವು ನೀರಿನ ಅಲ್ಲಿಗೆ ರೆಡಿ ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಈ ಹೂಳು ಯಾಕೆ ಎತ್ತಲ್ಲ? ದೊಡ್ಡ ರಾಜಕೀಯ ಅಲ್ವಾ ಹೂಳು ಎತ್ತ ಇರೋದು? ಹೂಳು ಎತ್ತೋದು ಬೇಡ ಸರ್. ಇವರು ಓಕೆ ಜನರಿಗೆ ಹೇಳಿದ್ರೆ ನೀನು ಇದು ಹೂಳು ತಗೊಂಡು ಹೋಗಪ್ಪ ಅಂತ ಹೇಳಿದ್ರೆ ತಗೊಂಡು ಹೋಗ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಆಲ್ಮಟ್ಟಿಯಲ್ಲಿ ಯಾಕೆ ಅದಕ್ಕೆ ಒಪ್ಕೊಳ್ಳಲ್ಲ ಸರ್? ಅದು ರಾಜಕೀಯನ? ಅದು ರಾಜಕೀಯ. ಜನರು ಉದ್ಧಾರ ಆಗಬಾರ್ದು. ಜನರ ಭೂಮಿ ಫಲವತ್ತಾದ್ರೆ ಅವ್ರು ಬೆಳಿತಾರೆ, ಅವ್ರ ಹತ್ರ ದುಡ್ಡು ಬಂದ್ರೆ ಸಬಲರಾಗ್ತಾರೆ. ಅದು ಇವ್ರಿಗೆ ರೈತರು ಸಬಲರಾಗೋದು ಯಾರಿಗೆ ಬೇಕಾಗಿಲ್ಲ. ಮತ್ತೆ ನೀವು ಸಮತೋಲನ ಜಲಾಶಯ ಹೇಳಿದ್ರೆ ನವಲಿ ಬಳಿ, ಅದು ಕರೆಕ್ಟ್ ನವಲಿ ಬಳಿ ಸಮತೋಲನ ಜಲಾಶಯ 37 TMC ನೀರು ಸರ್. ಅಲ್ಲಿ ಅದನ್ನ ಮಾಡಿದ್ರೆ 37 TMC ನೀರು ಉಳಿತೆ. ಪೂರ್ತಿ ಎಂಟೈರ್ ಅದು ಏನಿದೆ ಕೊಪ್ಪಳ, ಕುಷ್ಟಗಿ ಎಲ್ಲ ಆ ಏರಿಯಾ, ಏನು ಹೊಸಪೇಟೆ, ವಿಜಯನಗರ, ಈ ಎಲ್ಲ ಏರಿಯಾ ನೀರಾವರಿ ಆಗತ್ತೆ. ಅದು ಎಷ್ಟೊಂದು ನೋಡ್ರಿ, ಇದು ನಿಮ್ಗೆ ಹೇಳ್ಬೇಕಂದ್ರೆ ಈ ಉತ್ತರ ಕರ್ನಾಟಕ ಏನಾದ್ರು ನೀರಾವರಿ ಮಾಡಿದ್ರೆ ಇಡೀ ಜಗತ್ತಿನಲ್ಲಿಯೇ ಶ್ರೀಮಂತ ಪ್ರದೇಶ ಆಗತ್ತೆ. ನಾವು ಅಲ್ಲಿ ಬೆಳೆಯೋದು ತೋಟಗಾರಿಕೆ ಬೆಳೆ, ದಾಳಂಬ್ರೆ, ದ್ರಾಕ್ಷಿ, ಮಾವು, ಇವೆಲ್ಲ ಏನದಾವ, ಲಿಂಬೆ ರೀ, ಇವೆಲ್ಲ ಎಕ್ಸ್ಪೋರ್ಟ್ ಆಗು. ಲಿಂಬೆಗೆ ಒಂದು ಇದು ಪೇಟೆ ಇದನ್ನೇ ಇದೆ, ಇಂಡಿ ಲಿಂಬೆ ಅಂದ್ರೆ ಫೇಮಸ್ ಇದೆ. ಇಂಥ ಬೆಳೆಗಳು ಎಕ್ಸ್ಪೋರ್ಟ್ ಆಗ್ತವೆ, ದೊಡ್ಡ ರೇಟ್ ನಲ್ಲಿ ಮಾರ್ತವೆ. ಏನು ಬಜೆಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾಗೇಂದ್ರ ಸರ್, ನಿಮಗಿರುತ್ತೆ ಪ್ರಶ್ನೆ ನಂದು. ಧರೆಯ ಕೃಷಿ ಶುದ್ಧವಾಗಿ ಅಲ್ಲದೆ ಸಸಿ ಶುದ್ಧವಿಲ್ಲ. ವಚನಕಾರ ಶಿವಲಂಕ ಮಂಚಣ್ಣ ಇವರು ವಚನವನ್ನು ಕೋಟ್ ಮಾಡ್ಕೊಂಡು ಇಲ್ಲಿ ಈ ಒಂದು ಬಜೆಟನ್ನು ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಅವರು ರೈತ ಸಮೃದ್ಧನಾದರೆ ಕರ್ನಾಟಕ ಸಮೃದ್ಧವಾಗುತ್ತೆ ಅಂತ ಏನು ಹೇಳಿದ್ದಾರೆ. 40 ಲಕ್ಷ ರೈತರಿಗೆ 468 ಕೋಟಿ ರೂಪಾಯಿ ಮೊತ್ತದಲ್ಲಿ ಬಿತ್ತನೆ ಬೀಜಗಳಿಗೆ ಸಹಾಯಧನ ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿರೋದು. 2825 ಕೋಟಿ ವೆಚ್ಚ ಭರಿಸಿ 7 ಲಕ್ಷ ರೈತರಿಗೆ ಹನಿ ನೀರಾವರಿ ಘಟಕ ಸ್ಥಾಪನೆ ಮಾಡಿಕೊಡ್ತೀವಿ ಅಂತ ಹೇಳಿ, ಹಾಗೂ 3.41 ಲಕ್ಷ ರೈತರಿಗೆ 3,41,000 ರೈತರಿಗೆ ಕೃಷಿ ಯಂತ್ರೋಪಕರಣಗಳನ್ನು ವಿತರಣೆ ಮಾಡ್ತೀವಿ ನಾವು ಅಂತ ಒಂದು ಕಡೆ ಹೇಳಿದ್ದಾರೆ. ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಇದನ್ನು ಮುಂದಿಟ್ಟುಕೊಂಡು ಮುಂದಿನ 3 ವರ್ಷಗಳಲ್ಲಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉತ್ಪಾದನೋತ್ತರ ಕೃಷಿ ಚಟುವಟಿಕೆಗಳಿದೆಯಲ್ಲ, ಸಂಸ್ಕರಣೆ, ಮೌಲ್ಯವರ್ಧನೆ, ಮೌಲ್ಯ ಸರಪಳಿ ಅಭಿವೃದ್ಧಿ, ಇವುಗಳ ಕಡೆ ನಾವು ಗಮನ ಕೊಡ್ತೀವಿ, ಅನುಷ್ಠಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಇದಲ್ಲದೆ 51 ಲಕ್ಷ ರೈತರಿಗೆ 6,213 ಕೋಟಿ ರೂಪಾಯಿಗಳ ಬೆಳೆ ವಿಮೆ ಪರಿಹಾರ, 36 ಲಕ್ಷ ನೀರಾವರಿ ಪಂಪ್ಸೆಟ್ಗಳಿಗೆ 48,000 ಕೋಟಿ ರೂಪಾಯಿಗಳ ಉಚಿತ ವಿದ್ಯುತ್ ಸಹಾಯಧನ. ಇದೆಲ್ಲ ಹೆಲ್ಪ್ಫುಲ್ ಅಲ್ವಾ ಸರ್ ರೈತ ವಲಯ, ಕೃಷಿ ವಲಯಕ್ಕೆ? ಇದು ಕೊಡಲೇಬೇಕಾದ್ದು ಮಾಮೂಲಿ. ಈ ವರ್ಷ ಹೊಸದಾಗಿ ಏನು ಕೊಟ್ಟಿಲ್ಲ. ಈಗ ವಿದ್ಯುತ್ ಶಕ್ತಿ 10 HP ಅವರಿಗೆ ಕರೆಂಟ್ ಕೊಡಲೇಬೇಕು. ಯಾಕಂದ್ರೆ ರೈತರಿಗೆ ಬೆಳೆದಂಥ ಬೆಲೆ ಕೊಟ್ಟಿಲ್ಲ. ನಾವು ಹಣ್ಣು ಹಂಪಲು ತರಕಾರಿಯನ್ನು ಬೆಳೆದು ಅರ್ಧಂಬರ್ಧ ಬೆಲೆಗೆ ಕೊಡ್ತಾ ಇದ್ದೀವಿ ಸಮಾಜಕ್ಕೆ. ಅದು ಋಣ ತೀರಿಸಬೇಕಾದ್ರೆ ಇನ್ಸೆಂಟಿವ್ ಕೊಡ್ಬೇಕು. ಇದು ರೈತರ ಲಾಭ ಅಲ್ಲ, ನಾವು ಆಹಾರ ಉತ್ಪಾದನೆ ಕೊಡ್ತಿರೋಂಥ ಇನ್ಸೆಂಟಿವ್. ರೈತನಿಗೆ ಇದರಿಂದ ಲಾಭ ಆಗ್ತಾ ಇಲ್ಲ. ಇದು ಕೊಡಲೇಬೇಕಾದ್ರೆ, ಇಲ್ಲಾಂದ್ರೆ ಬೆಳೆದಂಥ ಬೆಲೆ ಕೊಟ್ಟರೆ ನಾವು ಎಲೆಕ್ಟ್ರಿಸಿಟಿ ಚಾರ್ಜ್ ಕೊಡೋಕೆ ರೆಡಿದ್ದೀವಿ. ಇದುವರೆಗೆ ನಮ್ಗೆ ವೈಜ್ಞಾನಿಕ ಕೈಗಾರಿಕೆಗೆ ಒಂದು ನೀತಿ, ಕೃಷಿಗೆ ಒಂದು ನೀತಿ. ಕೈಗಾರಿಕೆಗೆ ಅದು ಉತ್ಪಾದನೆ ವೆಚ್ಚ ಲೆಕ್ಕ ಹಾಕಿ ಲಾಭದಾಯಕವಾದ ಬೆಲೆ ಕೊಡ್ತಾರೆ. ಕೃಷಿಗೆ ಆ ಥರದ ನಿಗದಿ ಇಲ್ಲ, MSPನೂ ಕೊಡ್ತಿಲ್ಲ ಕನಿಷ್ಠ. ಅದರಿಂದ ಇನ್ಸೆಂಟಿವ್ ಕೊಡಬೇಕಾದದ್ದು ಒಂದು. ಮತ್ತೆ ಇಲ್ಲಿ ಇನ್ನು ಬಿತ್ತನೆ ಬೀಜವನ್ನ ಒಂದು ಸರ್ಕಾರ ಒಳ್ಳೆ ಬಿತ್ತನೆ ಬೀಜ ಕೊಡಬೇಕಾದ ಹೊಣೆಗಾರಿಕೆ. ಆದರೆ ಇವತ್ತು ಕೇಂದ್ರದ ಪಾಲಿಸಿ ಮಲ್ಟಿ ನ್ಯಾಷನಲ್ ಕೈಗಳಿಗೆ ಪೇಟೆಂಟ್ ಕೊಟ್ಬಿಟ್ಟು ಇಡೀ ಬೀಜ ಸಾರ್ವಭೌಮತ್ವವನ್ನು ರೈತರಿಂದ ಕಿತ್ಕೊಂಡು ಖಾಸಗಿ ಒಡೆತನ ಕೊಟ್ಬಿಟ್ಟು, ಈ ನಡುವೆ ರಾಜ್ಯ ಸರ್ಕಾರ ಒಳ್ಳೆ ಬೀಜ ಕೊಡ್ತೀವಿ ಅಂದ್ರೆ ಅದು ಕಾರ್ಯಸಾಧುವಲ್ಲ. ಅದಕ್ಕಂದ್ರೆ ಒಂದು ಕಾರ್ಯಸಾಧು. ಅದ್ರ ಬಗ್ಗೆ ನಾವು ಮಾತಾಡಬೇಕಾದ್ರೆ ರೈತರನ್ನ ಪಾಲ್ಗೊಂಡಾಗೆ ಡಿಸೆಂಟ್ರಲೈಸ್ ಮಾಡಿ ಬೀಜದ ಕೇಂದ್ರವನ್ನ ತೆಗೆದು ಸಲಹಾ ಸಮಿತಿ ಮಾಡ್ತಾರೆ. ರೈತರಿಗೆ ಕಳಪೆ, ಅಸುರಕ್ಷಿತ, ದೋಷಪೂರಿತ ಬೀಜಗಳು ಮತ್ತು ಕೀಟನಾಶಕಗಳನ್ನು ಪೂರೈಸುವುದನ್ನು ಹಾಗೂ ಕೃಷಿ ಪರಿಕರಗಳನ್ನು ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಅಧ್ಯಯನ ಮಾಡಿ ಸೂಕ್ತ ಶಿಫಾರಸು ಸಲ್ಲಿಸೋದಕ್ಕೆ ರಾಜ್ಯ ಮಟ್ಟದ ಸಲಹಾ ಸಮಿತಿ ನಾವು ರಚನೆ ಮಾಡ್ತೀವಿ ಅಂತ. ಸಲಹಾ ಸಮಿತಿ ಹಾಕ್ಬೇಕು. ಬೇಕಾದಷ್ಟು ಅಧಿಕಾರ ಇದೆ. ಅದಕ್ಕೆ ಕೃಷಿ ಮಂತ್ರಿ ಇದ್ದಾರೆ, ಅಧಿಕಾರಿಗಳು ಉನ್ನತ ಮಟ್ಟದ ನಮ್ಮ ಕಳ್ಳೆದ್ರಿಗೆ ಕಾಳಸಂತೆಯಲ್ಲಿ ಹೋಗ್ತವೆ. ಅದರ ಸಂಬಂಧಪಟ್ಟಂತ ಅಧಿಕಾರಿಗಳೇ ಹಾವೇರಿ ತಗೊಳ್ಳಿ, ನಾವು ರಾಯಚೂರು ತಗೊಳ್ಳಿ, ಕೊಪ್ಪಳ ತಗೊಳ್ಳಿ. ಹಾವೇರಿಯಲ್ಲಿ ಮೋಸ ಆಗಷ್ಟು ರಸಗೊಬ್ಬರ ಕಲಬೆರಕೆ ರಸಗೊಬ್ಬರ, ಕಲಬೆರಕೆ ಬೀಜ ಎಲ್ಲೂ ಇಲ್ಲ. ಅದು ಸಲಹಾ ಸಮಿತಿ ಬೇಕಾಗಿಲ್ಲ. ಈಗಿರೋ ಕಾಯ್ದೆಯನ್ನು ಜಾರಿ ತಂದ್ರೆ ಸಾಕು.
ಅದಕ್ಕೆ ಏನಾಗಿದೆ ಅಂದರೆ ಖಾಸಗಿ ಒಡೆತನ ಕೊಟ್ಟಿದ್ರಿಂದ ಎಲ್ಲವೂ ಕೂಡ ಕಳಪೆ ಬೀಜನ ಸಸ್ಯನ ಕರೆಕ್ಟಾಗಿರಬೇಕು. ನಮ್ಮ ಕವಿ ವಾಕ್ಯವನ್ನು ಹೇಳಿರೋದು ಅದಕ್ಕೆ ನಾವು ಸರಿಯಾದ ನಾಟಿಯಾದಂಥ ಪೌಷ್ಟಿಕವಾದ ಆಹಾರವನ್ನು ಕೊಡುವಂತಹ ಬೀಜವನ್ನು ಸಂರಕ್ಷಿಸಿ ಕೊಡಬೇಕಾದದ್ದು ರೈತನ ಕೈಲಿತ್ತು. ಹಿಂದೆ ಈ ಕಿತ್ಕೊಬಿಟ್ಟು ಖಾಸಗಿ ಕೊಟ್ಟರೆ ಅದಕ್ಕೆ ಸಲಹೆ ಕೊಡೋ ಸಮಿತಿ ಬೇಕಾಗಿಲ್ಲ. ನಾವೇ ದಾಳಿ ಮಾಡಿದ್ವಿ, ನೇರವಾಗಿ ನಾವೇ ಹಿಡ್ಕೊಟ್ಟಿದ್ವಿ. ಪೊಲೀಸ್ನವ್ರು ಹೇಳ್ಬಿಟ್ಟು ಪೊಲೀಸವ್ರ ಸಂಬಂಧದಲ್ಲಿ ಕಳಪೆ ಬೀಜ ಕಳಪೆ ಇದನ್ನು ಕೊಟ್ಟಿರೋದು ನಾವೇ ಮಾಡಿದ್ದೀವಿ. ಕಳಪೆ ಬೀಜವನ್ನು ಕೊಟ್ಟು ರೈತರ ನಷ್ಟ ಆದದಕ್ಕೆ ಅವನು ಜೈಲು ಶಿಕ್ಷೆ ಮಾಡುವಂತ ಕಾನೂನುಗಳು ತರಬೇಕು, ಸಲಹೆ ತಗೋಬೇಕಾಗಿಲ್ಲ ಅಲ್ವಾ? ಬಿತ್ತಿನ ಬೀಜನೇ ನಾವೇ ಸರ್ಕಾರವೇ ನಾವು ಬಿತ್ತಿನ ಕೋಜಿ ಮುಖಾಂತರ ಕೊಡ್ತೀವಿ ಅಂತ ಹೇಳ್ಬೇಕು. ಬರೀ ಸಲಹೆ ಮಾಡೋಂಥದ್ದು ನನಗೇನು ಇದಾಗ್ತಾ ಇಲ್ಲ. ಜಾರಿ ತಂದ್ರೆ ಸಾಕು. ಸರ್, ಈಗ ಇದೆಲ್ಲ ಈ ಕೋಲಾರದ ಕೋಲಾರ ಜಿಲ್ಲೆ ಪ್ರತಿ ತಾಲೂಕಲ್ಲೂ MSIL ವತಿಯಿಂದ ರೈತರ ಮಾಲ್ ಬರ್ತಾ ಇದೆಯಂತೆ. ರೈತರ ಮಾಲ್, ಇದರಲ್ಲಿ ಬಿತ್ತನೆ ಬೀಜ, ಕೀಟನಾಶಕ, ರಸಗೊಬ್ಬರ ಇವೆಲ್ಲ ಒಂದೇ ಸೂರಡಿ ಸಿಗಬೇಕು ಅಂತ ಹೇಳಿ ಫಾರ್ಮರ್ ಮಾಲ್. ಸರ್, ಇದು ಒಳ್ಳೆ ಬೆಳವಣಿಗೆ ಅಲ್ವಾ? ಇದು ಕೋಲಾರ ಜಿಲ್ಲೆಗೆ ಬಹುಶಃ ಪ್ರಾಯೋಗಿಕವಾಗಿ ಮಾಡಿರ್ಬೇಕು ಇದನ್ನ. ಅದು ಖಂಡಿತ ಅದು ನಾವು ಇಲ್ಲ 19 ನಾವು ಬೇಡಿಕೆ ಒತ್ತಾಯದಲ್ಲಿ ಇದು ಕೊಟ್ಟೋ. ಬಿತ್ತನೆ ಬೀಜ ಬೆಳೆ ರೈತನಿಗೆ ಉತ್ತೇಜನ ಕೊಡಿ, ರೈತನ ಕೈಗೆ ಹಕ್ಕು ಕೊಡಿ, ಆ ಬೀಜವನ್ನು ಹೆಚ್ಚೆಚ್ಚು ನೀವು ಪರಿಚಯ ಮಾಡಿಕೊಡಿ. ವಿಷಮುಕ್ತ ಆಹಾರ ಕೊಡಬೇಕು ಅಂತಂದ್ರೆ ಬಿತ್ತನೆ ಬೀಜ ಒಳ್ಳೇದು ಕೊಡಬೇಕಾಗತ್ತೆ. ಮತ್ತೆ ರಾಸಾಯನ ಮುಕ್ತ ಕೃಷಿಗೆ ಹಂತವಾಗಿ ಬನ್ನಿ ಅಂತ ಹೇಳೋದು ಇದು ಒಳ್ಳೆ ಬೆಳವಣಿಗೆ. ಇದು ನಾನು ಸ್ವಾಗತ ಮಾಡ್ತೀನಿ. ಇನ್ನೊಂದು ಈ ಪಾಂಡವಪುರ ಸ್ವಾಗತ ಮಾಡ್ತೀವಿ ಸರ್. ಇದು ಪಾಂಡವಪುರ ತಾಲೂಕು ಸ್ವಾಗತ ಮಾಡ್ತಿದೀವಿ. ಪಾಂಡವಪುರ ತಾಲೂಕನ್ನ ಸಂಪೂರ್ಣ ಸಾವಯವ ತಾಲೂಕನ್ನಾಗಿ ಪರಿವರ್ತನೆ ಮಾಡೋಕೆ ಅಧಿಕೃತ ಸಾವಯವ ಪ್ರಮಾಣೀಕರಣ ವ್ಯವಸ್ಥೆನ ಜಾರಿಗೆ ಮಾಡ್ತೀವಿ ಅಂತ ಹೇಳೋದು. ಪಾಂಡವಪುರನ ಸಾವಯವ ಹುಲ್ಲು ಖಂಡಿತ ಅದು ಈಗಾಗಲೇ ನಮ್ಮ ದರ್ಶನ್ ಪುಟ್ಟಣ್ಣಯ್ಯ ಗ್ರಾಮ ಸ್ವರಾಜ್ಯದ ಕಲ್ಪನೆಯಲ್ಲಿ ಒಂದು ಸಾವಯವ ಕೃಷಿ, ನೈಸರ್ಗಿಕವಾದ ರಸಾಯನ ಮುಕ್ತ ಕೃಷಿಗೆ ಒತ್ತು ಕೊಟ್ಟು ಈಗಾಗಲೇ ಕಾರ್ಯಕ್ರಮಗಳು ನಡೀತಾ ಇದಾವೆ ಅಲ್ಲಿ. ಅದಕ್ಕೆ ಸರ್ಕಾರಿ ಸಪೋರ್ಟ್ ಸಿಕ್ಕಿರೋದು ಒಳ್ಳೇದು. ನಾವು 5 ತಾಲೂಕು ತಗೊಳ್ಳಿ, ಇನ್ಕ್ಲೂಡಿಂಗ್ ಪಾಂಡವಪುರ ಅಂತ ಹೇಳಿದ್ದು. ಒಂದು ತಾಲೂಕು ತಗೊಂಡಿದ್ರೆ ಒಳ್ಳೆ ಬೆಳವಣಿಗೆ. ಅದು ನಮ್ದು ಏನಪ್ಪ ಅಂದ್ರೆ ಸಾವಯವ ಅಂತಂದ್ರೆ ಬರೀ ಇದಲ್ಲ, ಒಂದು ಸುಸ್ಥಿರವಾದ ಸಮೃದ್ಧಿ ಗ್ರಾಮಗಳನ್ನ ಗಾಂಧಿ ಕಲ್ಪನೆಯಲ್ಲಿ, ಸ್ವರಾಜ್ ಕಲ್ಪನೆಯಲ್ಲಿ ತರಬೇಕು. ನಮ್ಮ ಹಳ್ಳಿಯ ಆದಾಯ ಹೊರಗಡೆ ಹೋಗ್ಬಾರ್ದು, ಹಳ್ಳಿಗೆ ಬಳಕೆ ಆಗಬೇಕು. ನಮಗೆ ಬೇಕಾದ ನಾವು ಬೆಳಕಬೇಕು. ಹೆಚ್ಚು ಅನವಶ್ಯಕ ಹೊರಗಡೆ ಹೋಗ್ಬಾರ್ದು, ಅವಶ್ಯಕತೆ ಇರೋ ಮಾತ್ರ ಹೋಗ್ಬೇಕು ಅನ್ನೋದು. ನಮ್ಗೆ ಬೇಕಾದ್ನ ಒಂದು ಗ್ರಾಮಗಳೇ ಉತ್ಪಾದನೆ ಮಾಡ್ಕೊಂಡಾಗ ಯಾವುದೋ ಮಲ್ಟಿನ್ಯಾಷನಲ್ ಕಂಪ್ನಿಗಳಿಗೆ ತಯಾರಾದ ವಸ್ತುಗಳನ್ನು ದುಂಬಾಲು ಬೇಕಿಂತ ನಮಗೆ ಬೇಕಾದಂತೆ ಎಲ್ಲ ಆಹಾರ ವಸ್ತುಗಳು, ಬೇರೆ ಬೇರೆ ವಸ್ತುಗಳನ್ನ ಸಣ್ಣ ಪುಟ್ಟ ಗುಡಿಕಾಯಿ ಮುಖಾಂತರ ತಗೊಂಡ್ರೆ ಹಳ್ಳಿಯ ದುಡ್ಡು ಹಳ್ಳಿಲೇ ಇರುತ್ತೆ, ಜಾಸ್ತಿ ಆಗುತ್ತೆ, ಉದ್ಯೋಗ ಸೃಷ್ಟಿಯಾಗುತ್ತೆ. ಹೊನ್ನಾಳಿ ತಾಲೂಕು ವಿಜಯಪುರ ಜಿಲ್ಲೆ ತೊರವಿಯಲ್ಲಿ 12,000 ಮೆಟ್ರಿಕ್ ಟನ್ ಸಾಮರ್ಥ್ಯದ 2 ಶೀತಲ ಗೃಹಗಳನ್ನ 64 ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು ಕಟ್ತಾ ಇದ್ದಾರಂತೆ. ಎಲ್ಲ ಕೃಷಿ ಮಾರುಕಟ್ಟೆಗಳಲ್ಲೂ ಶೀತಲ ಗೃಹಗಳನ್ನ ಸ್ಟೇಜ್ ಬೈ ಸ್ಟೇಜ್ ಕಟ್ತೀವಿ ಅಂತ ಬಜೆಟ್ ಅಲ್ಲಿ ಹೇಳಿರೋದು. ಖರೀತ ಅದು ಒಳ್ಳೇದು. ಯಾಕಂತ ಅದು ಕೂಡ ನಮ್ಮ ಮತ್ತೊಮ್ಮೆ ಸಲಹೆಯಲ್ಲಿ ಇತ್ತು. ಯಾವುದೋ ಅಂಬಾನಿ ಅದಾನಿ ಸೇತುವೆಗಳು ಮಾಡಲು ಪ್ರೈವೇಟ್ನವ್ರು ಕೊಟ್ಟರೆ ಅವರು ಪ್ರೈವೇಟೈಸೇಷನ್ ಮಾಡಿ ಹೋಗೋದಕ್ಕಿಂತ ಒಂದು ಸರ್ಕಾರ ಕೃಷಿ ಒಂದು ಪ್ರಧಾನವಾಗಿ ತಗೊಂಡು ಈ ಥರ ಸಂಸ್ಕರಣಾ ಘಟಕಗಳು ವ್ಯಾಪಕವಾಗಿ ಇದು ಆಗಬೇಕದು. ಗೋದಾಮುಗಳು ತಯಾರಾಗಬೇಕು, ವ್ಯಾಪಕಗಳಾಗಬೇಕು. ಮತ್ತು ಅಲ್ಲಿರುವಂಥ ನಮ್ಮ ಕೃಷಿ ಮತ್ತು ಉತ್ಪನ್ನ ಮಾರುಕಟ್ಟೆಗಳನ್ನೇ ಸ್ಟ್ರೆಂಥನ್ ಮಾಡಿದ್ರೆ ಇವೆಲ್ಲ ಒಳಗೊಳ್ತವೆ. ಇದು ಒಂದು ಒಳ್ಳೆ ಬೆಳವಣಿಗೆ. ಇನ್ನೊಂದು ಕಡೆ ಇತ್ತೀಚೆಗೆ ಸರ್ ಈ ಹೈಡ್ರೋಫೋನಿಕ್ಸ್ ಬಹಳ ಸುದ್ದಿಲಿದೆ. ಇದು ಮಣ್ಣೇ ಇಲ್ಲದೆ ಕೃಷಿ ಮಾಡಿಬಿಡಬಹುದು ಅಂತ. ಇನ್ನೊಂದು ಕೋಕೋಪೀಟ್ ಅಂತ ಹೇಳಿ ಈ ನೀರಿನ ಸಂರಕ್ಷಣೆ, ಮಣ್ಣಿನಿಂದ ಹರಡುವ ರೋಗಗಳನ್ನು ತಡೆಗಟ್ಟಲು ಹೈಡ್ರೋಫೋನಿಕ್ಸ್ ಮತ್ತು ಕೋಕೋಪಿಟ್ ಆಧಾರಿತ ಮಣ್ಣೇ ಇಲ್ಲದೆ ಮಾಡುವಂತ ಕೃಷಿಗೆ ಎಂಕರೇಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಇದು ಯಾವ ತರ ಇದು ರೈತರಿಗೆ ಅನುಕೂಲನಾ? ಇದು ಮಣ್ಣೇ ಬಳಸದೆ ಕೃಷಿ ಮಾಡೋದು ತಪ್ಪು. ಅದು ಒಂಥರ ಅವೈಜ್ಞಾನಿಕವಾದ್ದು. ಮತ್ತೆ ಅದೊಂಥರ ಸರ್, ಇದೆಲ್ಲ ಯಾವಾಗಿಂದ ಗೊತ್ತಾ ಜಾಸ್ತಿ ಆಗಿದ್ದು? ಇಸ್ರೇಲ್ ಕಡೆಗೆ ಜಾಸ್ತಿ ಓಡಾಡಕ್ಕೆ ಶುರು ಮಾಡಿದ್ರು ಕೆಲವರು.